ಪತ್ರಗಳು ಒಂದಲ್ಲ ಎರಡಲ್ಲ 15 ಪತ್ರಗಳು. ಯಾವ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಅದಕ್ಕೆ ನೋಡೋಣ. ಸೊ ಮೂಡಾದಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಅವ್ಯವಹಾರ ಏನಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹಿಂದೆಯೇ ಸರ್ಕಾರಕ್ಕೆ ಡಿಸಿ ಡಾಕ್ಟರ್ KV ರಾಜೇಂದ್ರ ಅವರು ಪತ್ರವನ್ನ ಬರೆದಿರ್ತಾರೆ. ಸರ್ಕಾರಕ್ಕೆ 15 ಪತ್ರವನ್ನ ಬರೆದಿರ್ತಾರೆ ಮೈಸೂರು ಜಿಲ್ಲಾಧಿಕಾರಿ. ಡಿಸಿ ಪತ್ರ ಬರೆದಿದ್ರು ಕೂಡ ಸರ್ಕಾರ ಕಡೆಗಣಿಸ್ತಾ ಅಥವಾ ಡೋಂಟ್ ಕೇರ್ ಅಂತ ಅಥವಾ ಪ್ರಭಾವಿಗಳು ಅದನ್ನು ಮುಚ್ಚಿ ಹಾಕಿದ್ದಾರೆ. ಫೆಬ್ರವರಿ 8ರಿಂದ ಮೂಡಾ ಆಯುಕ್ತರಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ನಿರಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ತುರ್ತು ಕ್ರಮಕ್ಕೆ ಸಮಿತಿ ರಚಿಸಲು ಶಿಫಾರಸನ್ನ ಕೂಡ ಮಾಡಿದ್ರು ಡಿಸಿ ಅವರು. ಸಾಕಷ್ಟು ಅಂಶಗಳನ್ನು ತಿಳಿಸಿ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಪತ್ರವನ್ನ ಬರೀತಾರೆ. ಆದರೆ ಡಿಸಿ ಪತ್ರಕ್ಕೆ ಯಾವುದೇ ಉತ್ತರವನ್ನ ಆಯುಕ್ತರು ನೀಡೋದಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಪತ್ರವನ್ನ ಡಿಸಿ ಡಾಕ್ಟರ್ KV ರಾಜೇಂದ್ರ ಅವರು ಬರೀತಾರೆ. 15 ಪತ್ರವನ್ನ ಬರೆದಿರ್ತಾರೆ. ಈ 15 ಪತ್ರ ಬರೆದ್ರೂ ಕೂಡ ಅದ್ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನೋದಾದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಪ್ರಭಾವಿಯಾಗಿರುವಂಥವ್ರು ಯಾರಿದ್ದಾರೆ? ಮೂಡಾದಲ್ಲಿ ಇರಲೇಬೇಕು ಅಂತಿಲ್ಲ. ಮೂಡಾದ ಮೇಲೆ ಪ್ರಭಾವವನ್ನು ಬೀರುವಂಥವ್ರು ಯಾರಿದ್ದಾರೆ? ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ಇದ್ದಾರೆ. KP ನಾಗರಾಜ್, 15 ಪತ್ರಗಳನ್ನ ಡಿಸಿ ಅವರು ಬರೀತಾರೆ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತುಗಳು ಸಿಗೋದಿಲ್ಲ ಅನ್ನುವಂಥದ್ದಾದ್ರೆ ಸಣ್ಣ ಪುಟ್ಟ ಯಾರೋ ಶಾಸಕರೋ ಅಥವಾ ಅಲ್ಲಿರುವಂಥ ನಾಯಕರು ಮಾಡಿದಂಗೆ ಕಾಣಿಸ್ತಾ ಇಲ್ಲ. ಇದು ಯಾರ್ಯಾರೋ ದೊಡ್ಡ ಮಟ್ಟದ ಪ್ರಭಾವಿಗಳೇ ಇದರಲ್ಲಿ ಕೈವಾಡ ಇದ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅರುಣ್, ನನಗೆ ಈ ಪತ್ರಗಳು ಕೈ ಸಿಕ್ಕ ಮೇಲೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗೋಯ್ತು ಅರುಣ್. ಯಾಕಂದರೆ DC ಅನ್ನುವಂಥವ್ರು ಈಸ್ ಎ ಕಸ್ಟೋಡಿಯನ್ ಆಫ್ ಡಿಸ್ಟ್ರಿಕ್ಟ್. ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ಅವರು ಅದನ್ನು ಒಂದು ಕ್ಷಣವೂ ಕೂಡ ಇದು ಮಾಡೋದಿಲ್ಲ. ತದನಂತರ ತಕ್ಷಣವೇ ಅವರು ಪ್ರಾಧಿಕಾರದ ಆಯುಕ್ತರಿಗೆ ಪತ್ರ ಬರೀತಾರೆ. ಇಂತಿಂಥ ತಪ್ಪುಗಳಾಗಿದ್ದಾವೆ, ನೀವು ವಿವರಣೆ ಕೊಡಿ ಅಂತ. ಆಯುಕ್ತರು ಡೋಂಟ್ ಕೇರ್ ಅಂತಾರೆ. ಜಿಲ್ಲಾಧಿಕಾರಿ ಬರೆದಂತಹ ಪತ್ರಕ್ಕೆ ಉತ್ತರವನ್ನು ಕೊಡದೆ ಡೋಂಟ್ ಕೇರ್ ಮನಸ್ಥಿತಿಯನ್ನು ಒಬ್ಬ ಆಯುಕ್ತರು ಪ್ರದರ್ಶನ ಮಾಡುವಂಥದ್ದು ದಿನೇಶ್ ಕುಮಾರ್. ತದನಂತರದಲ್ಲಿ ಇವರು ಡೋಂಟ್ ಕೇರ್ ಥರ ಆದರೂ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರ ಕಾರ್ಯದರ್ಶಿಗಳಿಗೆ, ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಕೂಡ DC ಪತ್ರ ಬರೀತಾರೆ. ಇಂಥದ್ದೆಲ್ಲ ಅವ್ಯವಹಾರಗಳು ನಡೆದಿದೆ ಪ್ರಾಧಿಕಾರದಲ್ಲಿ. ಹಾಗಾಗಿ ನೀವು ಸೂಕ್ತವಾದಂಥ ಒಂದು ಸಮಿತಿ ರಚನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಲೂ ಖುದ್ದಾಗಿ ಪತ್ರ ಬರೀತಾರೆ. ಒಂದಲ್ಲ 15 ಪತ್ರಗಳನ್ನು ಬರೆದಿರುವಂಥದ್ದು ಅರುಣ್. 15 ಪತ್ರಕ್ಕೂ ಇವತ್ತಿನವರೆಗೆ ರಿಪ್ಲೈ ಇಲ್ಲ. 15 ಪತ್ರಕ್ಕೂ ಕೂಡ ಇವತ್ತಿನವರೆಗೂ ಕೂಡ ಕ್ರಮ ಇಲ್ಲ. ಅಲ್ಲಿಗೆ ಆಯುಕ್ತರೇ DC ಪತ್ರಕ್ಕೆ ಉತ್ತರ ಕೊಡದ ಮಟ್ಟಕ್ಕೆ ದಾಸ್ಯವನ್ನು ತೋರಿಸ್ತಾರೆ ಅನ್ನೋದಾದರೆ ಆಯುಕ್ತರ ಮೇಲೆ ಆಯುಕ್ತರಿಗಿರುವಂಥ ಪ್ರಭಾವ ಎಂಥದ್ದು, ಆಯುಕ್ತರಿಗೆ ಸರ್ಕಾರದ ಆಯಕಟ್ಟಿನ ಪ್ರದೇಶದಲ್ಲಿ ಕೂತಿರುವಂಥವರ ಬೆಂಬಲ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಆಯುಕ್ತರು ಇರುವಂಥದ್ದು DC ಅವರ ಕೆಳಗಡೆ. ತಮ್ಮ ಉನ್ನತ ಅಧಿಕಾರಿ ಬರೆದಂಥ ಪತ್ರಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾರೆ ಅನ್ನೋದಾದರೆ ಅರುಣ್, ಅಲ್ಲಿಗೆ ಆಯುಕ್ತರು ಇನ್ನೆಷ್ಟು ಪ್ರಭಾವಿಗಳಾಗಿರ್ಬೋದು. ಅಲ್ಲಿಗೆ ಸರ್ಕಾರದ ವ್ಯವಸ್ಥೆಯ ಒಳಗಡೆ DCಯ ಪತ್ರಕ್ಕೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದಾದರೆ ಇನ್ನು ಬೇರೆ ಇನ್ಯಾರ ಪತ್ರಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಅರ್ಥನೇ ಆಗ್ತಾ ಇಲ್ಲ ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. DC ಅವರ ಪತ್ರಕ್ಕೂ ಕೂಡ ಬೆಲೆ ಬೆಲೆ ಇಲ್ಲ ಅನ್ನೋದಾದ್ರೆ ಎಂತಹ ದೊಡ್ಡ ಪ್ರಭಾವಿ ಅದರಲ್ಲಿ ಇರಬೇಕು ಅಂತ ಹೇಳಿ. ಜಸ್ಟ್ ಇಮ್ಯಾಜಿನ್.